ಬೆಂಗಳೂರಿನಲ್ಲಿ ಯಾವ ಹೊತ್ತಲ್ಲಿ ಹೇಗೆ ವಾತಾವರಣ ಇರುತ್ತೋ ಹೇಳೋಕ್ಕಾಗ್ತಿಲ್ಲ. ಮಧ್ಯಾಹ್ನ ಬಿಸಿಲು ರಣರಣ ಅಂತಿದ್ರೆ ರಾತ್ರಿ ಮಳೆ ಅಬ್ಬರಿಸ್ತಿದೆ. ಅದರಲ್ಲೂ ಇವತ್ತು ಸಂಜೆಯಿಂದ ಹಲವೆಡೆ ವರ್ಷಧಾರೆ ಸುರಿಯುತ್ತಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ರಸ್ತೆಯೇ ಮುಚ್ಚಿ ಹೋಗಿದೆ. ನದಿಯಂತೆ ಮಳೆ ನೀರು ಹರಿಯುತ್ತಿದೆ. ಎಲ್ಲಿ ಗುಂಡಿ ಇವೆಯೋ ಎಲ್ಲಿ ಹಂಪ್ಸ್ ಇದೆಯೋ ಕಾಣ್ತಿಲ್ಲ. ಮುಂಗಾರು ಪೂರ್ವ ಮಳೆಗೆ ಬೆಂಗಳೂರು ತತ್ತರಗೊಂಡಿದ್ದು ಸಂಜೆ ಮಳೆಗೆ ನಗರದ ಬಂಡವಾಳ ಬಯಲಾಗಿದೆ. ಸಂಜೆಯ ಮಳೆಗೆ ನಗರದಲ್ಲಿ ಹತ್ತಾರು ಅವಾಂತರ. ವರ್ತೂರು ಮಹದೇವಪುರ ಭಾಗದಲ್ಲಿ ಜನರ ಪರದಾಟ. ಹೌದು, ಸಂಜೆಯಿಂದ ಶುರುವಾದ ಮಳೆಗೆ ಸಿಲಿಕಾನ್ ಸಿಟಿ ಮಂದಿ ಸುಸ್ತಾಗಿದ್ದಾರೆ. ಯಾಕಂದ್ರೆ ಹಲವು ಭಾಗಗಳಲ್ಲಿ ವರುಣ ಆ ಮಟ್ಟಿಗೆ ಅಬ್ಬರಿಸಿದ್ದಾನೆ. ಅದರಲ್ಲೂ ಭಾರಿ ಮಳೆಯಿಂದಾಗಿ ವರ್ತೂರು ಗುಂಜೂರು ರಸ್ತೆಯೇ ಮುಚ್ಚಿ ಹೋಗಿತ್ತು. ಭಾರಿ ನೀರಿನಿಂದಾಗಿ ಕೆಲ ಬೈಕ್ಗಳು ಕೆಟ್ಟು ನಿಂತಿದ್ವು. ರಸ್ತೆಯಲ್ಲಿ ತೆರಳಲು ಸವಾರರು ಪರದಾಡಿದ್ರು. ಇನ್ನು ವರ್ತೂರು ಕೋಡಿ ರಸ್ತೆಯು ಜಲಮಯವಾಗಿತ್ತು. ಸಿದ್ದಾಪುರ ಜಂಕ್ಷನ್ನಲ್ಲೂ ಜಲತಾಂಡವ ಆಡ್ತಿತ್ತು. ಮಹದೇವಪುರದ ಹಲವು ರಸ್ತೆಗಳಲ್ಲಿ ನೀರು ಹೊಳೆಯಂತೆ ಹರಿಯುತ್ತಿತ್ತು. ವಾಹನ ಸವಾರರಂತೂ ರಸ್ತೆಯಲ್ಲಿ ತೆರಳಲು ಆಗದೆ ಪರದಾಡಿದ್ರು. ಬೊಮ್ಮನಹಳ್ಳಿ ಭಾಗದಲ್ಲೂ ಭಾರೀ ಮಳೆ ಸುರಿಯಿತು. ಕೆಲಸ ಮುಗಿಸಿ ಮನೆಗಳತ್ತ ಹೋಗುತ್ತಿದ್ದವರು ಸಂಕಷ್ಟಕ್ಕೆ ಸಿಲುಕಿದ್ರು. ಇಷ್ಟೇ ಅಲ್ಲ, ನಗರದ ಹಲವು ಭಾಗಗಳಲ್ಲಿ ಸುರಿದ ಮಳೆಯಿಂದ ಸಾರ್ವಜನಿಕರು ವ್ಯಾಪಾರಿಗಳು ಪರದಾಡಿದ್ರು. ಬೆಂಗಳೂರಿನಲ್ಲಿ ಮುಂದಿನ 5 ದಿನ ಮಳೆಯ ಮುನ್ಸೂಚನೆ. ಇನ್ನು ಬೆಂಗಳೂರಿನಲ್ಲಿ ಮುಂದಿನ 5 ದಿನ ರಾತ್ರಿ ವೇಳೆ ಮಳೆಯಾಗುವ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಒಳನಾಡು, ದಕ್ಷಿಣ ಒಳನಾಡಿನ ಕೆಲವೆಡೆ ಹಗುರ ಮಳೆಯ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಮುಂದಿನ 5 ದಿನಗಳವರೆಗೆ ಏಪ್ರಿಲ್ 16ರಿಂದ ಏಪ್ರಿಲ್ 20ರವರೆಗೆ ಕೆಲವು ಕಡೆ ಹಗುರವಾಗಿ ಗುಡುಗು ಮಿಂಚು ಸಮೇತವಾಗಿ ಸಾಯಂಕಾಲ ಮತ್ತು ರಾತ್ರಿ ವೇಳೆಯಲ್ಲಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಕಳೆದ 3-4 ದಿನಗಳಿಂದ ನಗರದಲ್ಲಿ ಮುಂಗಾರು ಪೂರ್ವ ವರ್ಷಧಾರಿಯಾಗಿದೆ. ಮುಂದಿನ 5 ದಿನ ಮಳೆಯಾಗುವ ಸಾಧ್ಯತೆ ಇದ್ದು ಜನರು ಹುಷಾರಾಗಿರಬೇಕು. ಬ್ಯೂರೋ ರಿಪೋರ್ಟ್, TV9.